ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ವಿಜಯ್ ಟೆಂಪಲ್ ರನ್. ಪಶ್ಚಿಮ ಬಂಗಾಳದ 15 ಬೂತ್ಗಳಲ್ಲಿ ಇವತ್ತು ಮರುಮತದಾನ. ಮತ ಎಣಿಕೆಗೆ ಒಂದೇ ದಿನ ಇರಬೇಕಾದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದೇಕೆ ದೀದಿ. ಉತ್ಸವಕ್ಕೆ ತಂದಿದ್ದ ಆನೆ ದಾಳಿಗೆ ವ್ಯಕ್ತಿ ಬಲಿ. ನಾಗರಹಾವಿನ ಜೊತೆ ಚೆಲ್ಲಾಟ ಆಡಿದ್ದ ಉರಗ ರಕ್ಷಕ ಸಾವು. ಈ ಎಲ್ಲ ಸುದ್ದಿ ನೋಡ್ತಾ ಹೋಗೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ತಮಿಳುನಾಡು ರಾಜಕೀಯದಲ್ಲಿ ಅತಿ ದೊಡ್ಡ ರಾಜಕೀಯ ಬದಲಾವಣೆಯ ಬಗ್ಗೆ ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ. ಚೊಚ್ಚಲ ಬಾರಿಗೆ ವಿಜಯ್ ಪಕ್ಷ ಟಿವಿಕೆ 234 ಸೀಟುಗಳ ಪೈಕಿ 98ರಿಂದ 120 ಸೀಟುಗಳನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳಿದೆ. ಅದೇ ಜೋಶ್ನಲ್ಲಿರುವ ವಿಜಯ್ ಟೆಂಪಲ್ ರನ್ ಮಾಡ್ತಿದ್ದಾರೆ. 2 ದಿನಗಳ ಹಿಂದೆಯಷ್ಟೇ ತಿರುಚೆಂತೂರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ವಿಜಯ್ ಬಳಿಕ ಶಿರಡಿ ಸಾಯಿಬಾಬಾ ದರ್ಶನ ಪಡೆದರು. ಇನ್ನು ಚುನಾವಣಾ ಫಲಿತಾಂಶಕ್ಕೆ ಒಂದೇ ದಿನ ಬಾಕಿ ಇರುವಂತೆ ಮತ್ತಷ್ಟು ಶ್ರದ್ಧಾ ಕೇಂದ್ರಗಳಿಗೆ ಭೇಟಿ ಮುಂದುವರೆಸಿದ್ದಾರೆ. ತಮಿಳುನಾಡಿನ ಪ್ರಖ್ಯಾತ ನಾಗೂರ್ ದರ್ಗಾಗೆ ಇವತ್ತು ವಿಜಯ್ ಭೇಟಿ ಕೊಡಲಿದ್ದಾರೆ. ಬಳಿಕ ಚರ್ಚ್ಗೂ ಭೇಟಿ ನೀಡಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪಶ್ಚಿಮ ಬಂಗಾಳದ ಕೆಲ ಬೂತ್ಗಳಲ್ಲಿ ಸರಿಯಾದ ಮತದಾನ ನಡೆದಿಲ್ಲ ಅಂತ ಟಿಎಂಸಿ ಆರೋಪಿಸಿತ್ತು. 77 ಬೂತ್ಗಳಲ್ಲಿ ಮರು ಮತದಾನ ಮಾಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿತ್ತು. ಈ ಬಗ್ಗೆ ಪರಿಶೀಲನೆ ಮಾಡಿದ ಚುನಾವಣಾ ಆಯೋಗ 15 ಬೂತ್ಗಳಲ್ಲೂ ಮರು ಮತದಾನಕ್ಕೆ ಆದೇಶ ಕೊಟ್ಟಿದೆ. ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಮರು ಮತದಾನ ಆರಂಭ ಆಗ್ತಾ ಇದೆ. ಸಂಜೆ 6 ಗಂಟೆಗೆ ಮತದಾನ ಅಂತ್ಯಗೊಳ್ಳಲಿದೆ. ದಕ್ಷಿಣ 24 ಪರಗಣ ಜಿಲ್ಲೆಯ ಮಾಗ್ರಹಾತ್ ಪಶ್ಚಿಮದಲ್ಲಿ 11 ಮತಗಟ್ಟೆಗಳು ಹಾಗೂ ಡೈಮಂಡ್ ಹಾರ್ಬರ್ನಲ್ಲಿ 4 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಮೇ 4ರಂದು ಮತ ಎಣಿಕೆ ವೇಳೆ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಬದಲು ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು ನೇಮಕ ಮಾಡುವಂತೆ ಟಿಎಂಸಿ ಒತ್ತಾಯಿಸಿದೆ. ಕೇಂದ್ರದ ಅಧಿಕಾರಿಗಳನ್ನು ನೇಮಕ ಮಾಡಿದ ಚುನಾವಣಾ ಆಯೋಗದ ಕ್ರಮವನ್ನು ಪ್ರಶ್ನಿಸಿ ಮಮತಾ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಅರ್ಜಿಯನ್ನು ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳಬೇಕು ಅಂತ ಸಿಜೆಐ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಮತ ಎಣಿಕೆ ದಿನ ಕೇಂದ್ರದ ಸಶಸ್ತ್ರ ಪಡೆಗಳನ್ನು ನೇಮಕ ಮಾಡಬಾರದು ಅಂತಲೂ ಟಿಎಂಸಿ ಆಗ್ರಹಿಸಿದೆ. ಮೊನ್ನೆ ರಾತ್ರಿ ಕೋಲ್ಕತ್ತಾದಲ್ಲಿ ಟಿಎಂಸಿ ಬಿಜೆಪಿ ಹಂಗಾಮ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ನಾಡಿದ್ದು ಮತ ಎಣಿಕೆ ನಡೆಯುವ 7 ಸ್ಥಳಗಳಲ್ಲಿ ಜನ ಗುಂಪುಗೂಡುವುದನ್ನು ಪೊಲೀಸರು ಬ್ಯಾನ್ ಮಾಡಿದ್ದಾರೆ. ಅಲ್ಲದೆ ಕೋಲ್ಕತ್ತಾದ ಸ್ಟ್ರಾಂಗ್ ರೂಂಗಳಿಗೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ.